ಯುದ್ಧದ ಕಾರ್ಮೋಡ ಆಹಾರ ಪ್ರಿಯರ ಪ್ರಮುಖ ಇಷ್ಟದ ತಿನಿಸಿನ ಮೇಲೆ ಕೂಡ ಬಿದ್ದಿದೆ. ಚಾಮರಾಜನಗರದಲ್ಲಿ ಬೆಳ್ಳುಳ್ಳಿ ಕಬಾಬ್ ಮೇಲೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಬಹುತೇಕ ನಾನ್ ವೆಜ್ ಅಡ್ಡೆಗಳೆಲ್ಲವೂ ಸ್ತಬ್ಧವಾಗಿದೆ. ಇದರ ಎಫೆಕ್ಟು ಬೆಳ್ಳುಳ್ಳಿ ಕಬಾಬ್ ಬಂದ್ ಆಗಿದೆ. ಬಿರಿಯಾನಿ ರೈಸ್ ಜೊತೆಯಲ್ಲಿ ಬೆಳ್ಳುಳ್ಳಿ ಕಬಾಬ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತಿತ್ತು ಇಷ್ಟು ದಿನ. ಬಟ್ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಎಣ್ಣೆ ತಿಂಡಿಗಳಿಗೆಲ್ಲ ಬ್ರೇಕ್ ಬಿದ್ದಿದೆಯಲ್ಲ, ಅದರಂತೆ ಬೆಳ್ಳುಳ್ಳಿ ಕಬಾಬ್ ಕೂಡ ಬ್ರೇಕ್ ಹಾಕೊಂಡಿದೆ. ಬೆಳ್ಳುಳ್ಳಿ ಕಬಾಬ್ ಸಿಗದ ಹಿನ್ನೆಲೆ ಕಸ್ಟಮರ್ಗಳು ಹೋಟೆಲಿಗೆ ಬರ್ತಾ ಇಲ್ಲ. ಹಾಗಾಗಿ ಚಿಂತಾಕ್ರಾಂತರಾಗ್ತಿದ್ದಾರೆ ಬಿರಿಯಾನಿ ಸೆಂಟರ್ನ ಮಾಲೀಕರು. ಯಾರು ಗಿರಾಕಿಗಳು ಬರ್ತಾ ಇಲ್ಲ, ಆಹಾರ ಪ್ರಿಯರು ಬರ್ತಾ ಇಲ್ಲ. ಹಾಗಾಗಿ ಮುಂದೆ ನಮ್ಮ ಪರಿಸ್ಥಿತಿ ಏನು ಅಂತ ಬಿರಿಯಾನಿ ಸೆಂಟರ್ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವಂಥ ಪರಿಸ್ಥಿತಿ. ವಾಣಿಜ್ಯ ಸಿಲಿಂಡರು ಅಂದರೆ ಕಮರ್ಷಿಯಲ್ ಸಿಲಿಂಡರ್ಗೆ ಕಾಳಸಂತೆಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. 1 to double ರೇಟಲ್ಲೆಲ್ಲ ಓಡ್ತಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೀಗೆ ಮುಂದುವರೆದು ಬಿಟ್ರೆ ನಾವು ಅಂಗಡಿ ಬಂದ್ ಮಾಡೋದಷ್ಟೇ ನಮಗಿರುವಂಥ ದಾರಿ ಅಂತ ಅಂಗಡಿ ಮಾಲೀಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಚಾಮರಾಜನಗರ DC ಕಚೇರಿ ಪಕ್ಕದಲ್ಲಿರುವಂಥ ಬಿರಿಯಾನಿ ಸೆಂಟರ್ನ ಕತೆ ಇದು. ಬಿರಿಯಾನಿ ತಗೊಂಡು ಬಹಳಷ್ಟು ಜನ ಈ ಕುಷ್ಕಾ ರೈಸ್ ಅಂತ ತಗೊಳ್ತಾರೆ. ಅದರಲ್ಲಿ ಪೀಸ್ ಗೀಸ್ ಎಲ್ಲ ಇರಲ್ಲ. ಆ ಕುಷ್ಕಾ ರೈಸ್ ಜೊತೆಯಲ್ಲಿ ಕಬಾಬ್ನ ತಗೊಂಡು ಸೈಡ್ಸ್ ಅಂತೆಲ್ಲ ತಿನ್ನುವಂಥ ಅಭ್ಯಾಸ. ಬಟ್ ಈಗ ಬೆಳ್ಳುಳ್ಳಿ ಕಬಾಬ್ಗೆ ಬ್ರೇಕ್ ಬಿದ್ದಿದೆ. ಬಿಕಾಸ್ ಎಣ್ಣೆ ಪದಾರ್ಥವನ್ನು ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಬೇಕಾಗಿತ್ತಲ್ಲ, ಆ ಸಿಲಿಂಡರ್ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಬಿರಿಯಾನಿ ಮಾತ್ರ ಮಾಡ್ತಿದ್ದಾರೆ. 1 pot ಮೀಲ್ ಇದು. 1 time ಮಾಡಿಟ್ಬಿಟ್ರೆ ಬಿರಿಯಾನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನೇ ಮಾರಾಟ ಮಾಡ್ಬೋದು. ಬಟ್ ಕಬಾಬ್ ಹಂಗಲ್ಲ, ಬಿಸಿ ಬಿಸಿ ಬೇಕು ಅಂತ ಪ್ರಿಫರ್ ಮಾಡ್ತಾರೆ ಜನ. ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆವಿ ಗ್ಯಾಸ್ ಕನ್ಸ್ಯೂಮಿಂಗ್. ಸಿಲಿಂಡರ್ ಸಿಗ್ತಿಲ್ಲ ಅಂತ ಈಗ ಕಬಾಬಿಗೆ ಬ್ರೇಕ್ ಬಿತ್ತಲ್ಲ, ಹಾಗಾಗಿ ಬಿರಿಯಾನಿನೂ ಹೋಗ್ತಾ ಇಲ್ಲ ಅಂತ ಅಳಲ್ ತೋಡ್ಕೋತಿದ್ದಾರೆ ಮಾಲೀಕರು. ಸಿಲಿಂಡರ್ ಸದ್ಯಕ್ಕೆ ಇವಾಗ ಒಂದು 2 ವಾರದಿಂದ ಸಿಲಿಂಡರ್ ಫುಲ್ ಡಿಮಾಂಡ್ ಆಗ್ಬಿಟ್ಟಿದೆ. ಇವಾಗ ಒಂದು ವಾರದಿಂದ ಸಿಲಿಂಡರ್ ಬ್ಲ್ಯಾಕ್ ಅಲ್ಲಿ ಕೊಡಿಸ್ತಾರೆ. ಒಂದು ಸಿಲಿಂಡರ್ಗೆ ನಾವು ಸ್ಟಾರ್ಟಿಂಗ್ಲಿ 1600-700 ರೂಪಾಯಿ ಕೊಟ್ಟಿದೆ. ಇವಾಗ 3000 ರೂಪಾಯಿ ಕೊಟ್ಟರು ಸಿಲಿಂಡರ್ ಇಲ್ಲ. ಆಯ್ತಾ, 3000 ರೂಪಾಯಿ ಕೊಟ್ಟರು ಸಿಲಿಂಡರ್ ಇಲ್ಲ. ಒಂದೊಂದು ಇದ್ರೆ 3000, 4000, 5000 ತನಕ ಹೇಳ್ತಾರೆ. ಆದ್ರೆ ಸಿಲಿಂಡರ್ ಸಿಗಲ್ಲ. ಇನ್ನೊಂದು ಈ ನಗರದಲ್ಲಿ ಸಿಲಿಂಡರ್ ಸಿಗಲ್ಲ, ಯಾವುದೋ ಕಮರ್ಷಿಯಲ್. ಅದೇ ಈಗ ನಾವು ಅಡಿಗೆ ಸ್ಟಾರ್ಟ್ ಮಾಡಿಬಿಟ್ಟು ಅರ್ಧಲ್ಲಿ ನಿಲ್ಸಕ್ಕಾಗಲ್ಲ. ನಾನು ಡೊಮೆಸ್ಟಿಕ್ ಮಾಡ್ಕೊಂಡು ಇಲ್ಲಿ ಮಾಡಿದ್ರೆ ಆ ಡೊಮೆಸ್ಟಿಕ್ ಸಿಲಿಂಡರ್ನ ಸೀಸ್ ಮಾಡ್ತಾರೆ. ದೆನ್ 5000 ಫೈನ್ ಹಾಕ್ತಾರೆ. ಸೊ ಹಿಂಗೆ ಮಾಡಿದ್ರೆ ನಾವು ಏನು ಮಾಡೋದಂತಾನೆ ಗೊತ್ತಿಲ್ಲ. ಗ್ಯಾಸ್ ಸಿಲಿಂಡರ್